ನಮಸ್ಕಾರ ಸ್ನೇಹಿತರೆ, ಗುಂಡ್ಲುಪೇಟೆ ತಾಲೂಕಿನ ಕುಂತಗೆರೆ ಗ್ರಾಮದ ಪಕ್ಕದ ಇರತಕ್ಕಂತಹ ಒಂದು ಉಪಕಾರ ಕಾಲೋನಿ ಒಂದು ಹಾಡಿ ಬಂದಿದ್ದಾವೆ. ಹಾಗಾಗಿ ಇಲ್ಲಿ ನಮಗೆ ಸಿಕ್ಕಂತಹ ನಮ್ಮ ಗೋಪಾಲಯ್ಯ ಅವರು ಇದ್ದಾರೆ. ಹಾಗಾಗಿ ಈ ಒಂದು ಹಾಡಿಲಿ ಏನೆಲ್ಲ ಸೌಲಭ್ಯಗಳು ಸಿಗ್ತಾ ಇದೆ, ಏನೆಲ್ಲ ಸೌಲಭ್ಯಗಳು ಸಿಗ್ತಾ ಇಲ್ಲ ಮತ್ತು ಕಾಡಂಚಿನ ಪ್ರದೇಶವಾಗಿರೋದ್ರಿಂದ ಅರಣ್ಯದಲ್ಲಿ ಒಂದು ಪ್ರಾಣಿಗಳ ಹಾವಳಿ ಇಲ್ಲಿ ಬರ್ತಾ ಇದೆ ಏನ ಅಂತಕ್ಕಂಥ ಒಂದು ವಿಚಾರಗಳನ್ನ ಅವರಿಂದ ತಿಳ್ಕೊಳ್ಳೋಣ. ಗೋಪಾಲಯ್ಯನವರ, ಇದು ನಮ್ ತಗೊಂಡ್ ಬರ್ತಾವ. ಹಾ ನಿನ್ನೆ ರಾತ್ರಿ ಬೀರ್ ಗುಂಟೆ ಬರ್ತಿತ್ತು, ಆನ ಕರೆಂಟ್ ಇಲ್ದಾಗಾಯ್ತು. ಕರೆಂಟ್ ಇಲ್ಲದ ಕತ್ತಲದಲ್ಲಿ ಏನ್ ಮಾಡಕ್ಕದ್ದು ನಾವು. ರಾತ್ರಿ ಹೊತ್ತು ಎಮ್ಕ ಮಕ್ಕ ಬಂದ್ಬಿಟ್ಟಿದ್ರು, ಯಾರನ್ನ ಬಲಿ ಹಾಕೋದು. ಹುಲಿ ಚಿರತೆ ಏನಾದ್ರು ಕಂಡಿದಾರ ಇಲ್ಲಿ ಆಮೇಲೆ ಇಲ್ಲಿ ಏನಂತಂದ್ರೆ ಈ ಪಂಚಾಯತಿಯವರು ಬಾರಿ ಮೋಸ ಮಾಡೋದು. ಯಾವ ರೀತಿ ಮೋಸ? ಯಾವ ಮೋಸ ಗೊತ್ತಾ? ಈ ಭತ್ತದ ಬದಿಯವೆತ್ತಲ್ಲ, ನಮ್ಮನೆ ಏನ ಎತ್ತಲ ಅಂತೂ ಬಂದು ಕೇಳಲ್ಲ. ಇಲ್ಲಿ ಏನಂದ್ರೆ ಕಂದಾಯ ಬೇಕು ಅಂತಾರ. ಈಗ ಗೆದ್ದಿರ್ತಕ್ಕಂಥವ್ರನ್ನ ನೀವು ಒಂದು ಸಮಸ್ಯೆಗಳ ಬಗ್ಗೆ ಅವ್ರನ್ನ ಕೇಳಿದಾಗ ಅವ್ರು ಏನಂತ ಹೇಳ್ತಾರೆ? ಅವ್ರು ಏನು ಹೇಳಲ್ಲ ನಮ್ಗ. ಏನು ಹೇಳಿದ್ರೆ ನೀವು ಹೆಂಗ್ ಓಟ್ ಹಾಕಿ ಗೆಲ್ಲಿಸ್ತೀರಿ ಅವ್ರನ್ನ? ನಾವು ಓಟ್ ಹಾಕೋದ್ರೆ ಬರ್ತಾರ, ನಾವು ಏನ್ ಮಾಡ್ತೀವಿ ಗೊತ್ತಾ? ಓಟ್ ಕೊಡಿ ಓಟ್ ಕೊಡಿ. ಆ ಮೆಂಬರ್ಸ್ ಯಾರು? ಅವ್ರ ಹೆಸರು ಗೌರಮ್ಮ ಅಂತ. ಏನು ಅವ್ರು ಏನ್ ಮಾಡ್ತಾರ ಗೊತ್ತಾ? ಮೇಲೆ ತೆಗೆದು ಬಿಡೋದು, ಮೇಲೆ ತೆಗೆದ್ಬಿಟ್ಟು ಬಿಲ್ ಮಾಡ್ಕೊಳ್ಳೋದು, ಎಲ್ಲ ಕಟ್ಟ ಮಾಡಿ ಅನ್ನೋದು. ಇದ್ದ ಬದಿ ಇದ್ದಾಗೆ ಇಲ್ಲಿ ನಿಮ್ಗ ರೇಷನ್ ಕಾರ್ಡು, ಆಧಾರ್ ಕಾರ್ಡು, ಪ್ರತಿಯೊಂದು ಸೌಲಭ್ಯಗಳೆಲ್ಲ ಸರ್ಕಾರದಿಂದ ಸಿಗ್ತಾ ಇದೆ. ರೇಷನ್ ಬರ್ತದ, ರೇಷನ್ ಬರ್ತದ, ಸೊಸೈಟಿ ಅಕ್ಕಿ ಬರ್ತದ ನಮ್ಗೆ. ಆದ್ರೆ ಈ ತೊಂದ್ರೆ ಇವಕ್ಕೆಲ್ಲ ನಮ್ಗೆ ತೊಂದ್ರೆ. ಯಾವ್ದಕ್ಕೆ? ಅವ್ರಿಗೆ ಏನಂತದ, ಒಂದು 9 ಜನ ಆಯ್ತು. 9 ಸೀಟು. 9 ಸೀಟ್ಗೂ ಕೂಡ ಎಲ್ಲಾ ರೀತಿಯ ಸೌಲಭ್ಯಗಳು ಸಿಗ್ತಾ ಇದೆಯಾ? ಎಲ್ಲರಿಗೂ ಸಿಗ್ತದ. ಸಿಗ್ತಾ ಇದೆ. ಆದ್ರೆ ಇನ್ನು ಒಬ್ಬಳಗ ಇನ್ನೊಂದು 3-4 ಜನಕ್ಕೆ ಇಲ್ಲಿ ಕಾರ್ಡ್ನ ಕೊಟ್ಟಿಲ್ಲ, ಕಾರ್ಡ್ ಬಂದಿಲ್ಲ. ಅವ್ರಿಗೆ ಇನ್ಕಮ್ ಕೇಳ್ತಾರ, ಅಕೌಂಟ್ ಪುಸ್ತಕ ಕೇಳ್ತಾರ. ಅವ್ ಕಾರ್ಡ್ ಇಲ್ದ ಮಾಡಾಗಿಲ್ಲ. ಅವ ಈಗ ನಾನು ಮಾಡಿಸ್ಕೊಡ್ತೀನಿ ಅದಕ್ಕ. ಪುನಃ ಇಚ್ಗ ಇಬ್ಬರು ಬಂದ್ರು, ಕಾರ್ಡ್ ನಾವು ಕೇಳ್ಕೊಂಡು ಓಟ್ನ ಇದು ರೇಷನ್ ಕಾರ್ಡ್ ನಾವು ಯಾರಿಗಿಲ್ಲ ಯಾವ ಅಂತ 4 ಜನದ ಹೆಸರದ ಕೊಡಿ ಅಂತಂದ್ರು. ಆಗ ತೋರಿಸ್ತೀನಿ ನಾನು ಇಂತಿಂತವ್ರು ಅಂತ ಅಂತ ಫೋಟೋ ಹೊಡ್ಕೋರು. ಪುನಃ ಅವ್ರು ಏನೇ ಎತ್ತ ಅನ್ಕೊ ಬರ್ಲಿಲ್ಲ. ಸ್ನೇಹಿತರೆ, ಗೋಪಾಲಯ್ಯನವ್ರಿಗೆ 94 ವರ್ಷ, ಹಿರಿಯ ಜೀವ ನೋಡಿ. 2 ಸಲ ಹಾಸ್ಪಿಟ್ಲಿಗೆ ಅವರು ಅಡ್ಮಿಟ್ ಆಗಿದ್ದಾರೆ. ಯಾಕಂದರೆ ಉಸಿರು ತಪ್ಪುತ್ತೆ. ಪಕ್ಕದಲ್ಲಿ ನೋಡ್ತಾ ಇರ್ಬೋದು, ಒಂದು ಚರಂಡಿ ವ್ಯವಸ್ಥೆಯಲ್ಲಿ ಒಂದು ಗಲೀಜು ಮತ್ತು ಅದರ ನೀರನ್ನು, ಚರಂಡಿ ನೀರನ್ನು ಇಲ್ಲಿ ಎತ್ತೋದಕ್ಕೆ ಯಾರು ಕೂಡ ಬರ್ತಾ ಇಲ್ಲ. ಹಾಗಾಗಿ ಇಲ್ಲಿ ಗೆದ್ದಿರ್ತಕ್ಕಂತಹ ಜನಪ್ರತಿನಿಧಿಗಳು ಈ ಥರ ಕುರಿತು ಸಮಸ್ಯೆಗಳ ಬಗ್ಗೆ ಶೀಘ್ರದಲ್ಲೇ ಅದನ್ನು ಬಗೆಹರಿಸಬೇಕು. ಯಾಕಂದರೆ ಇಂತಹ ಹಿರಿಯ ಜೀವನ ನಾವು ಕಾಪಾಡುವುದು ನಮ್ಮ ಆದ್ಯ ಕರ್ತವ್ಯ ಅಂತ ಹೇಳ್ತಾ ತುಂಬ ಧನ್ಯವಾದಗಳು ಗೋಪಾಲನವರೇ. ಇಷ್ಟೋ ತನಕ ಮಾತಾಡಿದ್ರಿ, ಭಾಳ ಚೆನ್ನಾಗಿ ಅದ್ಭುತವಾಗಿ ಮಾತಾಡ್ರಿ. ಇದೇ ರೀತಿ ನಿಮ್ಮ ಆರೋಗ್ಯನ ಮೇಂಟೈನ್ ಮಾಡ್ತಿದ್ದೀರಿ. ಯಾಕಂದರೆ ಹಿರಿಯ ಜೀವ ನಿಮ್ಮಂಥರ ಆಶೀರ್ವಾದ ನಮಗೆ ಬೇಕು. ಒಳ್ಳೇದಾಗಲಿ. ಬರ್ತೀವಿ ಯಜಮಾನ್ರೆ. ಆಯ್ತು.